ಗಂಟೆ ಲಗೇಜ್ ಇಟ್ಕೊಂಡು ಬಸ್ಸಿಗೆ ಕಾಯ್ತಾರ ಇಲ್ಲಿ ಕೂತಿದ್ದೀರಲ್ಲ, ಇಲ್ಲಿ ಯಾವ ಬಸ್ ಬರಲ್ಲ. ನನ್ನ ಹೆಸರು ಮೋಹಿನಿ ಅಂತ. ನಾನು ಜಾಜಿ ನೋಡ್ಬೇಕಾಗಿತ್ತು. ನಮಸ್ಕಾರ. ನಿಮ್ಗೆ ಮದುವೆ ಮ್ಯಾರೇಜು ಲಗ್ನ ಏನಾರು ಆಗಿದ್ಯಾ? ನನಗೆ 3 ಆಗಿದೆ. ಹಾಗಿದ್ರೆ ನಾನು ಇಲ್ಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಬರಬಿಡ್ಲಾ? ಹೌದು, ಯಾರ ಕಾಯ್ತಾ ಇದ್ದೀರಾ? ಜಾಜಿ ಬಿಟ್ಟು ಎಲ್ಲರೂ ಬರ್ತಿದ್ರಲ್ಲ, ಯಾಕೆ ಜಾಜಿ ಇಲ್ವಾ? ಐಲ್ಯಾಶ್ ಹಚ್ಕೋತಾ ಇದ್ರೆ ಇನ್ನೇನು ಬಂದ್ಬಿಡ್ತಾರೆ. ಫುಲ್ಲು ಮನೆ ಕಡೆ ಹುಷಾರಮ್ಮ. ಮೋಹಿನಿ, ರಿಯಲಿ 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 ಸಾರಿ. ನಿನ್ನೆ ಏನೇ ಸರ್ವೆಗೆ ಅಂತ ಹೋಗಿದ್ದೆ. ಸ್ಕಿನ್ ಸಿಕ್ಕಾಪಟ್ಟೆ ಟ್ಯಾನ್ ಆಗ್ಬಿಟ್ಟಿತ್ತು. ಸ್ವಲ್ಪ ಪ್ಯಾಚಪ್ ಮಾಡ್ಕೊಂಬರಕ್ಕೆ ಲೇಟ್ ಆಯ್ತು. ಪ್ಲೀಸ್ ಡೋಂಟ್ ಮೈಂಡ್. ಮತ್ತೆ ಹೇಗಿದ್ಯಾ? ಏನ್ ಸಮಾಚಾರ? ಜಾಜಿ, ನಾನು ನೀನು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ ಇಡೀ ಜಗತ್ಗೆ ಗೊತ್ತು. ನಾವಿಬ್ರು ಕಾಲೇಜ್ ನಲ್ಲಿ ಇದ್ದಾಗ ಒಂದೇ ಬೆಂಚ್ ನಲ್ಲಿ ಕೂತ್ಕೊಳ್ತಿದ್ವಿ, ಒಂದೇ ರೂಮ್ ನಲ್ಲಿ ಇದ್ವಿ, 1/2 ಕಾಫಿ ಕುಡಿತಿದ್ವಿ. ಯಾಕೆ ಪೂರ್ತಿ ಕಾಫಿ ಕುಡಿಯಕ್ಕೆ ದುಡ್ಡಿರ್ಲಿಲ್ವಾ? ಅಲ್ಲೂ ಡೋಂಟ್ ಟಾಕ್ ರಬಿಶ್. ನಾವಿಬ್ರು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಹಾಗಾಗಿ ಬೈಟು ಕಾಫಿ ಕುಡಿತಾ ಇದ್ವಿ. ಜಾಜಿ, ನಿನ್ ಮದ್ವೆ ಆದ್ಮೇಲೆ ನನ್ ಮದ್ವೆ ಆಯ್ತು. ನಿನ್ಗಂತೂ ನೀನ್ ಅನ್ಕೊಂಡಂಗೆ ಗಂಡ್ ಸಿಗ್ಲಿಲ್ಲ. ನನಗ್ ಗಂಡ್ ಹುಡ್ಕಿದ್ ನೀನೆ. ಜೀವರಾಜ್ ತುಂಬಾ ಒಳ್ಳೆನು, ನಿನಗ್ ಜೀವ ಕೊಡ್ತಾನೆ ಅಂತ ಹೇಳ್ದೆ. ಆದ್ರೆ ಇವತ್ತವರೆಗೂ ಹಾಗಾಗ್ಲೇ ಇಲ್ಲ. ಇದುವರೆಗೂ ಜೀವ ಬಿಡ್ಲೇ ಇಲ್ವಾ? ಅಲ್ಲೂ ಹಾಗಂದ್ರೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದು ಅಂತ ಅರ್ಥ. ನಾನು ನಮ್ಮ ಯಜಮಾನ್ರು ಇದ್ದಂಗೆ. ಅನ್ಸ್ಕೊಂಡಿರೆ. ಮೋಹಿನಿ, ಯಾಕೆ ಜೀವರಾಜ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಅಯ್ಯೋ, ಸಿಕ್ಕಾಪಟ್ಟೆ ಕಿರಿಕ್ ಪಾರ್ಟಿ ಅಪ್ಪ. ಅದಕ್ಕೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದೆ. ಏನಮ್ಮ ಗಂಡನ್ ಬಿಟ್ಟು ಬಂದವಳೆ? ನಾನ್ ಗಂಡನ್ ಬಿಟ್ಟು ಬಂದಿಲ್ಲ, ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದೀನಿ ಅಷ್ಟೇ. ಒಳ್ಳೆ ಹಚ್ಚಿದ ಮೇಲೆ ಬೆಂಕಿ ಉಳಿದೇ ಇರುತ್ತಾ? ನೋಡಮ್ಮ, ಗಂಡ ಸರಿ ಇದ್ರೆ ಹೆಂಡತಿ ಸರಿ ಇಲ್ಲಲ್ಲ, ಹೆಂಡತಿ ಸರಿ ಇದ್ರೆ ಗಂಡ ಸರಿ ಇಲ್ಲಲ್ಲ. ನಮ್ಮ ಮನೇಲೂ ಇದೇ ಪರಿಸ್ಥಿತಿ. ಇಲ್ಲಿ ನನ್ನ ಸೊಸೆ ಸರಿ ಇಲ್ಲ. ಅತ್ತೆ, ನನ್ನ ಕ್ಲೋಸ್ ಫ್ರೆಂಡು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದಾಳೆ. ಮೊದಲು ಅವಳ ಸಂಸಾರನ ಸರಿ ಮಾಡ್ಬಿಟ್ಟು ನನ್ನ ವಿಷಯ ಯಾಕೆ ಮಾತಾಡ್ತಾ ಇದ್ರೆ? ಅಲ್ಲಮ್ಮ, ಊರಲ್ಲಿರೋ ಸಂಸಾರನೆಲ್ಲ ಸರಿ ಮಾಡೋ ನೀನು ನಿನ್ನ ಸಂಸಾರನ ಯಾಕೆ ಸರಿ ಮಾಡ್ಕೊಳಲ್ಲ? ಪಲ್ಲು, ನಿಮ್ಮ ಮದರು ಸಿಕ್ಕಾಪಟ್ಟೆ ಟಾಕ್ ಮಾಡ್ತಾ ಇದಾರೆ. ಕರ್ಕೊಂಡು ಹೋಗಿ ದೇವ್ರ ಮುಂದೆ ಕೂರ್ಸೆ. ಯಾಕಕ್ಕೆ? ಇಡೀ ದಿನ ಭಜನೆ ಮಾಡ್ಕೊಂಡು ಅಲ್ಲೇ ಇರ್ಲಿ. ಬಾರಮ್ಮ. ಆಯ್ತಮ್ಮ. ಜಾಜಿ, ನಿನ್ ಸಂಸಾರ ಹಾಳಾದ್ರೆ ನಾನ್ ಸರಿ ಮಾಡ್ತೀನಿ ಅಂತ, ನನ್ ಸಂಸಾರ ಹಾಳಾದ್ರೆ ನೀನ್ ಸರಿ ಮಾಡ್ತೀನಿ ಅಂತ ಇಬ್ರು ಮಾತಾಡ್ಕೊಂಡಿದ್ವಲ್ಲ, ನಿನಗ್ ನೆನ್ಪಿದ್ಯಾ? ಅದನ್ನ ಮರೆಯಕ್ಕಾಗತ್ತೇನೆ, ನೆನ್ಪಿದೆ. ಈಗ ನಿನ್ ಸಂಸಾರ ಹಾಳಾಗಿದೆಯಲ್ಲ, ನಾನ್ ಸರಿ ಮಾಡ್ಲಾ? ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದವಳು ನೀನು. ಮೊದಲು ನಿನ್ ಸಂಸಾರನ ರಿಪೇರಿ ಮಾಡ್ತೀನಿ. ಕಲ್ಲರ್ ಕಲ್ಲರ್ ವಾಟ್ ಕಲ್ಲರ್? ಹಲೋ, ಎಕ್ಸ್ಕ್ಯೂಸ್ ಮೀ, ಈ ಕಲರ್ಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ. ತಮ್ಮ ನಾಮಧೇಯ? ನಾನು ಮೋಹಿನಿ. ಇದೆ 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 ಇದೆ, ಹೆಸರಲ್ಲೇ ಒಂಥರ ಸೆಳೆತಾ ಇದೆ. ಏನ್ರಿ ಬಿಳಿ ಸೀರೆ ಉಟ್ಕೊಂಡ್ಬಿಟ್ರೆ ಎಲ್ಲಿ ಕೊಳೆ ಆಗುತ್ತೋ ಅಂತ ಕಲ್ಲರ್ ಚೂಡಿದಾರ್ ಹಾಕೊಂಡ್ಬಿಟ್ರು. ಹಾಬಿ, ಡೋಂಟ್ ಟಾಕ್ ರಬಿಶ್. ಈ ಮೋಹಿನಿ ನನ್ನ ಕ್ಲೋಸ್ ಫ್ರೆಂಡ್. ಬಿಡ್ರಿ, ಮದುವೆ ಆಗಿದ್ರೆ ಏನಂತೆ ಬಿಡ್ರಿ. ನಿಮಗೆ ಕ್ಲೋಸ್ ಅಂದ್ಮೇಲೆ ನನಗೂ ಕೂಡ ಕ್ಲೋಸ್. ಎಲ್ಲಿ ಬೆಚ್ಚ ಒಂದ್ಸಲ ಕೈ ಕೊಡ್ಬಿಡ್ರೆ. ಹಾಬಿ, ನಾನು ಇವ್ರ ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು. ಔಟ್. ಆಕ್ಚುಲಿ ನಾನು ನಿಮಗೆ ಬ್ಯೂಟಿ ಪಾರ್ಲರ್ಗೆ ಹೋಗೋದಕ್ಕೆ 3,000 ರೂಪಾಯಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಕೊಡಿ. ನೀವು ಔಟ್ ಅಂದಮೇಲೆ ನಾನು ಔಟು, 3,000 ರೂಪಾಯಿ ಔಟು. ತಗೊಳ್ಳಿ ಕಾಫಿ. ನೀವು ಮೋಹಿನಿ ಅವ್ರ ಯಜಮಾನ್ರು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ಏನ್ ಮಾಡ್ತಿದ್ರೆ? ಕಾಫಿಗೆ ಇನ್ನೊಂದ್ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ತಿದ್ದೆ. ಯಾಕೆ? ನಿಮ್ ಸಂಸಾರದಲ್ಲಿ ಕಹಿ ಕಾಣಿಸ್ಕೊಂಡಿದ್ಯಲ್ಲ, ಅದಕ್ಕೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಏನ್ ನಿಮ್ಮ ಹೆಸರು? ಚಂಪಾ. ಮದುವೆ ಆಗಿದೆಯಾ? ನಮ್ಮ ಯಜಮಾನ್ರು ನನ್ ಕುತ್ತಿಗೆ ತಾಳಿ ಕಟ್ಟಕ್ ಹೋಗ್ತಾನೆ ಇಲ್ಲ. ಯಾಕೆ? ಬಂಗಾರದ ಬೆಲೆ ಕಡಿಮೆ ಆಗ್ಲಿ ಅಂತ ಕಾಯ್ತಾ ಇದಾರೆ. ಓ ಬಿಡಿ, ನಮಗ್ ಬೇಕಾದ ಪಾರ್ಟ್ನರ್ ಸಿಗ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು. ಯಾಕೆ? ಮೋಹಿನಿ ಅಂತ ಒಳ್ಳೆ ಪಾರ್ಟ್ನರ್ ನಮ್ ಜಾಜಿ ಅಕ್ಕ ನೀವು ಕಟ್ಟಿಲ್ವಾ? ಅವಳು ಒಳ್ಳೆ ಪಾರ್ಟ್ನರ. ಸುಮ್ನೆ ಇರ್ರಿ, ಕಟ್ಕೊಂಡಾಗಿಂದ ಒಳ್ಳೆ ಎನಿಮಿ ತರ ಆಡ್ತಾ ಇದ್ದಾಳೆ. ಲೇ ಚಂಪಾ, ನಾನು ಜೀವರಾಜ್ ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು. ಔಟ್. ಔಟ್. ಜೀವರಾಜ್, ನಾನೇ ನಿನ್ನ ಕರೆಸಿದ್ದು. ತುಂಬಾ ಲೇಟ್ ಆಗಿ ಹೋಯ್ತು. ನಿನಗೋಸ್ಕರ ಎಷ್ಟು ವರ್ಷ ಕಾದಿದ್ದೀನಿ ಗೊತ್ತಾ? ನೀನು ಮೋಹಿನಿನ ಮ್ಯಾರೇಜ್ ಆದ್ಮೇಲೆ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಕಂಪ್ಲೇಂಟ್ ಬಂದಿದೆ. ಅಯ್ಯೋ, ಅವಳು ವಿಷಯ ಬಿಟ್ಟು ಹಾಕೋ. ನಿನಗೆ ಕಾಲೇಜ್ ಡೇಸ್ ಜ್ಞಾಪಕ ಇದೆಯಾ? ನಿನ್ ಬಿಟ್ಟು ಯಾವತ್ತಾದ್ರೂ ಕಾಫಿ ಕುಡಿದಿದ್ದೀನಿ ನಾನು? ಜೀವರಾಜ್, ಹಳೆ ವಿಷಯ ಈಗ ಯಾಕೆ? ನನ್ ಮ್ಯಾರೇಜ್ ಆಗಿ ಈ ಮನೆ ಸೊಸೆಯಾಗಿ ಬಂದಿದ್ದೀನಿ. ಅಯ್ಯೋ, ಏನೋ ಹೇಳ್ಕೋಬೇಕು ಅನ್ನಿಸ್ತು ಹೇಳ್ಕೊತಾ ಇದೀನಪ್ಪ. ನಿನ್ನ ಬಿಟ್ಟು ಯಾವತ್ತಾದ್ರೂ ಮಾರ್ನಿಂಗ್ ಶೋ ಹೋಗಿದ್ದೀನಾ? ನಾವಿಬ್ರು ಕೈ ಹಿಡ್ಕೊಂಡು ಎಷ್ಟು ಇಂಗ್ಲಿಷ್ ಸಿನಿಮಾ ನೋಡಿಲ್ಲ. ಎಸ್ಕೇಪ್ ಟು ವಿಕ್ಟ್ರಿ. ಜೀವರಾಜ್, ಈಗ ಹಳೆ ವಿಷಯ ಎಲ್ಲ ಯಾಕೆ? ನಾನಿನ್ನ ಕರ್ಸಿರೋದು ಮೋಹಿನಿ ವಿಷಯನ ಟಾಕ್ ಮಾಡೋದಕ್ಕೆ. ಆದ್ರೆ ನಾನ್ ಬಂದಿರೋದು ನಿನ್ ವಿಷಯ ಮಾತಾಡೋದಕ್ಕೆ. ನಾನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ ಗೊತ್ತಾ? ನಮ್ಮಿಬ್ಬರ ಭವಿಷ್ಯದ ಬಗ್ಗೆ ಮಾತಾಡ್ಬೇಕು ಅಂತ ಬಂದಾಗ ನಿನ್ ಕೇರೆ ಮಾಡ್ತಾ ಇರ್ಲಿಲ್ಲ. ಜೀವರಾಜ್, ಆರ್ ಯು ಮ್ಯಾಡ್? ನಂಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ. ಈಗ ಮೋಹಿನಿ ನಿನ್ ಹೆಂಡತಿ. ಅದೇ ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತಿದ್ದೆ. ಆದ್ರೆ ನೀನು ನಿನ್ನ ಫ್ರೆಂಡ್ ಮೋಹಿನ ತಂದು ನಾನು ಕಟ್ಬಿಟ್ಟೆ. ನಿಜ ಹೇಳ್ಬೇಕು ಅಂದ್ರೆ ನೀನೇ ನನ್ನ ಭವಿಷ್ಯನ ಹಾಳು ಮಾಡಿದ್ದು. ಓಕೆ ಓಕೆ, ಆಗಿದ್ದಾಗೋಯ್ತು. ಪಾಸ್ಟ್ ಇಸ್ ಪಾಸ್ಟ್.
ಈಗ ನೀನು ಮೋಹಿನಿ ಜೊತೆ ಯಾಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇಲ್ಲ? ಪ್ರೀತಿ ಮಾಡಿದವ್ರ ಜೊತೆ ಬದುಕಬೇಕು ಅಂತ ನೀನೇ ಹೇಳ್ತಾ ಇದ್ದೆ, ಆದ್ರೆ ನೀನೇ ಆ ಮೋಹಿನಿ ಅಂತಂದು ನಾನು ಕಟ್ಬಿಟ್ಟೆ. ಪ್ರೀತಿ ಒಂದ್ ಕಡೆ, ಹೆಂಡತಿ ಇನ್ನೊಂದ್ ಕಡೆ ಇರ್ಬೇಕಾದ್ರೆ ಜೀವನ ಮಾಡಕ್ಕಾಗತ್ತಾ? ಅದಕ್ಕೆ ಸೊಲ್ಯೂಷನ್ ನಿನ್ನ ಹತ್ರನೇ ಇದೆ, ಅದನ್ನ ನೀನೇ ಸಾಲ್ವ್ ಮಾಡ್ಕೋಬೇಕು. ನೋಡ್ ಜಗ್ಜಿ, ನೀನು ನನ್ನ ಇಲ್ಲಿ ಕರ್ಸೋಕ್ ಮುಂಚೆ ನಾನೇ ಬರ್ಬೇಕು ಅಂತಿದ್ದೆ. ಅದ್ ಯಾಕೋ ನಿನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ. ಒಂದ್ ಕೆಲಸ ಮಾಡು, ನೀನು ನಿನ್ನ ಗಂಡನ ಡಿವೋರ್ಸ್ ಮಾಡಿ ನನ್ ಮದುವೆ ಮಾಡ್ಕೋ, ಆಗ ಎಲ್ಲ ಸರಿ ಹೋಗತ್ತೆ. ಈ ತರ ಎಲ್ಲ ಟಾಕ್ ಮಾಡೋದಕ್ಕೆ ನಿಂಗೆ ಕ್ಷೇಮ ಆಗಲ್ವಾ? ಓ, ಕೆಲ್ಸಕ್ಕೆ ಬಾರ್ದೇ ಇರೋ ಫ್ರೆಂಡ್ ನಾನು ಅನ್ಕಡ್ದಲ್ಲ, ನೀನ್ ಮಾಡಿದ್ ಸರಿನಾ? ನೋಡ್ ಜಾಜಿ, ನಿನ್ನ ಗಂಡನಂತೂ ನಾನು ನೋಡಿಲ್ಲ, ನೀನೇ ಅವನ ಹತ್ರ ಮಾತಾಡಿ ಅವನನ್ನ ಬಿಟ್ಬಿಡು. ನಾನು ನಿನ್ನ ರಾಣಿ ತರ ನೋಡ್ಕೋತೀನಿ. ನೋಡು, ಟಾಕ್ ಎಲ್ಲೆಲ್ಲ ಹೋಗ್ತಾ ಇದೆ. ಇವತ್ತಿಗೆ ಈ ಟಾಕ್ ಸಾಕು. ನಾಳೆ ನಿನ್ ಮೈಂಡ್ನ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಂಡ್ ಬಾ. ನೀನ್ ಹೂವನ್ನು ನಾಳೆನೆ ನನ್ನ ತಲೆ ಗುಂಡು ಹೊಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಅಭಿ, ಮೋಹಿನಿ ನನ್ ಕ್ಲೋಸ್ ಫ್ರೆಂಡು. ಅದನ್ನ ಆವತ್ತೇ ಹೇಳಿದ್ರಲ್ರಿ. ನೋಡಿ ಅಭಿ, ಅವಳು ಡಲ್ ಆಗಿರೋದನ್ನ ನನ್ ಕೈಲಿ ನೋಡಕ್ಕಾಗಲ್ಲ. ಅದಕ್ಕೆ ನೀವು ಅವಳ ಜೀವನದಲ್ಲಿ ಹುರುಪು ಉತ್ಸಾಹನ ತುಂಬಬೇಕು. ರೇ ಜಾತಿ ಸಂಬಂಧಿ ಅವ್ರೆ, ತಾವಿಷ್ಟ ಹೇಳಿದ್ರಲ್ಲ ಸಾಕು ಬಿಡ್ರಿ. ಈ ಕ್ಷಣದಿಂದ ನನಗೆ ನೀವು ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅಭಿ, ಡೋಂಟ್ ಟಾಕ್ ರಮೇಶ್. ಹಾಗಂತ ನೀವೇನಾದ್ರೂ ಟೈಲ್ ಬಿಚ್ಚಿದ್ರೋ ಟೈಲ್ ಕಟ್ ಮಾಡ್ಬಿಡ್ತೀನಿ. ನಾನು ಹೇಳಿದ್ದು ಮೋಹಿನಿ ಜೊತೆ ಟಾಕ್ ಮಾಡಿ, ಅವಳ ಗಂಡನ ಜೊತೆ ಟಾಕ್ ಮಾಡಿ, ಅವರಿಬ್ಬರ ಸಂಸಾರನ ಸರಿ ಮಾಡಿ ಅಂತ. ಅನ್ಯರ ಸಂಸಾರವನ್ನು ಸರಿಪಡಿಸೋದ್ರಿಂದ ನಮಗೆ ಬರೋ ಭಾಗ್ಯನಾದ್ರೂ ಏನು? ಅವರಿಬ್ರು ಸಂಸಾರ ಯಾವತ್ ಸರಿ ಹೋಗುತ್ತೋ ಅವತ್ತೇ ನಮ್ಮಿಬ್ರು ಸಂಸಾರ ನೆಟ್ಟಗಾಗತ್ತೆ. ಮೋಹಿನಿ ಅವರೇ, ಯಾಕೆ ಅಳ್ತಾ ಇದ್ದೀರಾ? ಇಲ್ಲಪ್ಪ, ನಾನ್ ಅಳ್ತಿಲ್ಲ. ನೋಡಿ ಮೋಹಿನಿ ಅವರೇ, ಕಣ್ಣಲ್ಲಿ ಅಷ್ಟೆಲ್ಲ ಗಂಗೆನ ತುಂಬಿಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ರೆ ಕಣ್ಣೆ ಹೊರಟೋಗ್ಬಿಡುತ್ತೆ. ದುಃಖನ ಮನುಷ್ಯ ಯಾವತ್ತೂ ಮನಸ್ಸಿನಲ್ಲಿ ಇಟ್ಕೋಬಾರ್ದು ಕಣ್ರಿ. ಹತ್ತು ಬಿಡಿ, ಗಾಳ ಅಂತ ಹತ್ತು ಬಿಡಿ. ಅಳಬೇಡ ಮೋಹಿನಿ, ಅಳಬೇಡ, ನಿನ್ನ ಪಾಲಿಗೆ ನಾನೇನು ಸತ್ತೋಗಿಲ್ಲ. ಅಳಬೇಡ ಮೋಹಿನಿ, ಅಳಬೇಡ. ಆಯ್ತಾ? ಸಮಾಧಾನ ಆಯ್ತಾ? ನೋಡ್ರಿ, ನಿಮ್ಮ ಮನಸ್ಸನ್ನ ಹಗುರ ಮಾಡ್ಬೇಕು ಅಂತಲೇ ನಾನು ನಿಮ್ಮನ್ನ ಅಳಿಸಿದ್ದು. ಹೆಂಗ್ ಮಾಡ್ದೆ? ಚೆನ್ನಾಗ್ ಮಾಡ್ದ? ಪಾಂಡುರಂಗ ಅವ್ರೆ, ನಂದೇ ತಪ್ಪು ಅನ್ಸತ್ತೆ. ನನ್ ಕೋಪ ಬಂದಾಗ ಏನ್ ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗೋದಿಲ್ಲ. ಕೋಪನ ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅನ್ಕೊಳ್ತೀನಿ, ಆದ್ರೆ ನನ್ಗಿಂತ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ನನ್ ಸಂಸಾರ ಹಾಳಾಗೋದಿಕ್ಕೆ ಇದು ಒಂದ್ ಕಾರಣ ಅನ್ಸುತ್ತೆ. ಪಟ್ರಲ್ಲ, ಪಶ್ಚಾತ್ತಾಪ ಪಟ್ರಲ್ಲ, ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದಿದೆ ಬಿಡ್ರಿ. ಇನ್ಮೇಲಿಂದ ನಿಮ್ಮ ಸಂಸಾರ ನೆಟ್ಟಗಾಗ್ಬಿಡುತ್ತೆ. ನೋಡಿ, ಕೋಪ ಅನ್ನೋದು ಇದೆಯಲ್ಲ, ಅದು ಎಲ್ಲರಿಗೂ ಬರುತ್ತೆ. ಏನ್ ಬೆಕ್ಕಿಗೆ ಬರಲ್ವಾ? ಏನ್ ನಾಯಿಗೆ ಬರಲ್ವಾ? ಅಂತದ್ರಲ್ಲಿ ಮನುಷ್ಯನಿಗೆ ಬರುತ್ತೆ ಅಂದ್ಮೇಲೆ ಏನ್ ತಪ್ಪಿದೆ ಅದರಲ್ಲಿ? ಈ ಪ್ರಾಣಿಗಳು ಆಗ್ಬಿಟ್ರೆ ಕೋಪ ಬಂದಾಗ, ಈ ನಾಯಿ ಆಗಿದ್ರೆ ಏನ್ ಮಾಡ್ತೇವೆ? ಬೌ ಅಂತ ಯಾರಿಗಾನ ಹೋಗಿ ಕಚ್ಬಿಡುತ್ತೆ, ಬೇಕಾದ್ರೆ ಮೇವು ಅಂತ ಯಾರಿಗಾನ ಹೋಗಿ ಪರ್ಚ್ಬಿಡುತ್ತೆ. ಹಾಗಂತ ಮನುಷ್ಯನು ಯಾರಿಗಾದ್ರೂ ಕಚ್ಚೋದು ಪರ್ಚೋದು ಮಾಡ್ಬಿಟ್ರೆ ಆ ಪ್ರಾಣಿಗಳಿಗೂ ನಮ್ಗೆ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಹೇಗಾದ್ರೂ ಮಾಡಿ ಕೋಪನ ಕಂಟ್ರೋಲ್ ಮಾಡ್ಕೊಬೇಕು ಅಷ್ಟೇ. ಹೇಗ್ ಕಂಟ್ರೋಲ್ ಮಾಡ್ಕೊಳ್ಳೋದು? ಒಂದು ಕೆಲಸ ಮಾಡಿ, ನಿಮಗೆ ಇನ್ನು ಮುಂದಕ್ಕೆ ಏನಾದ್ರು ಕೋಪ ಬಂದಾಗ 1, 2, 3, 4 ಅಂತ ಒಂದು 10ರವರೆಗೂ ಎಣಿಸ್ಬಿಡಿ. 1ರಿಂದ 10ರವರೆಗೂ ಎಣಿಸ್ಬಿಟ್ರೆ ಕೋಪ ಕಮ್ಮಿ ಆಗ್ಬಿಡುತ್ತಾ? ಕೋಪ ಕಮ್ಮಿ ಆಗುತ್ತೆ ಅಂತ ಅಲ್ಲ, ಒಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತೂ ಸಿಕ್ಕುತ್ತೆ. ಅಕಸ್ಮಾತ್ ಕಮ್ಮಿ ಆಗ್ಲಿಲ್ಲ ಅಂದ್ರೆ? ನಿಮ್ಮಪ್ಪನ ಮನೆ ಗಂಟೇನೋಯ್ತು, 100ರವರೆಗೂ ಎಣಿಸಿ. ಆಗ್ಲೂ ಕೋಪ ಕಮ್ಮಿ ಆಗ್ಲಿಲ್ಲ ಅಂದ್ರೆ? 1000ರವರೆಗೂ ಎಣಿಸ್ರಿ. ನಂಗೂ 1000ರವರೆಗೂ ಲೆಕ್ಕ ಬರೋದಿಲ್ವೇ? ಈಗ 100ರವರೆಗೂ ಲೆಕ್ಕ ಬರುತ್ತೆ ತಾನೆ, ಅದನ್ನೇ ಒಂದು 10 ಸಲ ಎಣಿಸ್ರಿ. ನೋಡಿ, ನಾನೊಂದು ಮಾತನ್ನ ಹೇಳ್ತೀನಿ. ಈ ಸಂಸಾರ ಅನ್ನೋದಿದೆಯಲ್ಲ, ಅದೊಂಥರ ಕನ್ನಡಿ ಇದ್ದಂಗೆ ಕಣ್ರಿ. ಅದನ್ನ ಜೀವನ ಪರ್ಯಂತ ಇಡೀಡಿಯಾಗಿ ನೋಡ್ಕೋಬೇಕು. ಒಂದು ಸಲ ಅದೇನಾದ್ರೂ ಬಿಡಿ ಆಗ್ಬಿಡ್ತೋ ಎಲ್ಲ ಛಿದ್ರ. ಹಂಗೇನೆ ಸಂಸಾರನು ಛಿದ್ರ ಆಗೋಗ್ಬಿಡುತ್ತೆ. ಅಲ್ಲ, ನಮ್ಮ ಜಾತಿ ಸಂಪಲ್ದಿನಿ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನೀವು ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಗರ್ಲು ಅಂತ. ನಿಮ್ಮಂಥವ್ರ ಎದೆಗೊಂಡ್ಬಿಟ್ರೆ ಹೇಗ್ರಿ? ಅಲ್ಲ, ನಿಮ್ಮಂತ ಒಬ್ಬ ಹೆಂಡ್ತಿನ ಸಂಭಾಳಿಸ್ಲಿಕ್ಕೆ ಆಗ್ಲಿಲ್ಲ ಅಂದಮೇಲೆ ಅವನು ಒಬ್ಬ ಗಂಡನೇನ್ರಿ? ನಿಮ್ಮ ಯಜಮಾನಪ್ಪ ನನಗೆ ಸಿಕ್ಲೆ ಅವನು ಚೆನ್ನಾಗಿ ಉಗಿದ್ಬಿಟ್ಟು ಬುದ್ಧಿ ಹೇಳ್ತೀನಿ. ಏನಂತ ಹೇಳ್ತೀರಾ? ನಿಮ್ಮಂತ ಹುಡುಗಿ ಸಿಕ್ಬೇಕು ಅಂದ್ರೆ ನಾನು ಅದೃಷ್ಟ ಮಾಡಿರ್ಬೇಕು. ಇದನ್ನ ನೀವು ನನ್ಗೆ ಹೇಳ್ತಿದ್ರಾ? ಇಲ್ಲ ಕಣ್ರಿ, ಹಾಗಂತ ಜೀವರಾಜನ್ಗೆ ಹೇಳ್ಬಿಟ್ಟು ಬುದ್ಧಿ ಕಲಿಸ್ತೀನಿ. ಮೋಹಿನಿ, ಮೊನ್ನೆ ನಮ್ಮ ಮರಿಯಮಳಿಯಿಂದ ನನ್ನ ಒಬ್ಬ ಹಳೆ ಸ್ನೇಹಿತ ಒಂದು ಮಿಸ್ ಕಾಲ್ ಕೊಟ್ಟಿದ್ದ. ಏನೋ ಪಾಪ ಅಪರೂಪಕ್ಕೆ ಒಂದು ಮಿಸ್ ಕಾಲ್ ಕೊಟ್ಟವನಲ್ಲ ಅಂತ ನಾನು ಈ ಕಡೆಯಿಂದ ದುಡ್ಡು ಖರ್ಚು ಮಾಡ್ಕೊಂಡು ಫೋನ್ ಮಾಡಿದ್ರೆ ಏನ್ ಕೇಳಬೇಕು ಗೊತ್ತೇ? ಗೆಳೆಯ, ಈ ತೆಂಗಿನಕಾಯಿ ಹೊಡೆದ್ರೆ ಅದ್ರೊಳಗಡೆ ಲಿಂಬೆಣ್ಣೆ ಸಿಕ್ಕುತ್ತಾ ಅಂತ. ಅದಕ್ಕೆ ನಾನು ಸಿಟ್ಟು ಬಂತು ನೋಡು, ಲಿಂಬೆಣ್ಣೆ ಹೊಡೆದ್ ನೋಡಲೇ ಅದ್ರಲ್ಲಿ ತೆಂಗಿನಕಾಯಿ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟೆ. ನಿಜಾನಾ? ಅರೆ, ನೀನು ನಗಲಿ ಅಂತ ಈ ತರ ಕತೆ ಕಟ್ಟಿ ಹೇಳಿದೆ, ನಗ ಬಂತಲ್ವಾ? ನಗ್ಬಿಡು. ಗಾಡಿ ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀರಾ. ಇದೇನ ಚಕ್ಕಂದ ಆಡ್ತಿರೋದು ನೀನು? ರೇ ಮಿಸ್ಟರ್, ಸ್ವಲ್ಪ ಈ ಕಡೆ ಬನ್ರಿ. ನಾವಿಲ್ಲಿ ಚಕ್ಕಂದನೂ ಆಡ್ತಾ ಇಲ್ಲ, ಚದುರಂಗನೂ ಆಡ್ತಾ ಇಲ್ಲ. ಏನೋ ಮರದ ನೆರಳಿದೆಯಲ್ಲ ಅಂತ ಇಬ್ರು ಸೇರ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ.
ನಿಮ್ಮನ್ನ ಆಗಿಂದ ಫಾಲೋ ಮಾಡ್ತಾ ಇದ್ದೀನಿ ಗೊತ್ತಾ? ಏ ಸ್ವಾಮಿ, ನಮ್ಮಿಬ್ರನ್ನ ಫಾಲೋ ಮಾಡೋದಕ್ಕೆ ತಾವು ಯಾರು ಅಂತ? ನಾನು ಅವ್ರ ಗಂಡ ಕಣಯ್ಯ. ಅಲ್ಲ ಕಣೆ, ಮನೆಯಿಂದ ಜಗಳ ಮಾಡ್ಕೊಂಡ್ ಬಂದಿದ್ಲ ಅಂದ್ರೆ ಇಲ್ಲಿ ಯಾವನ್ ಜೊತೆ ಚಕ್ಕಂದ ಆಡ್ತಿದ್ಯಾ? ಇವ್ನ ಯಾರು ಅಂತ ತಿಳ್ಕೊಂಡ್ರೆ? ಯಾರು? ಜಾಜಿ ಅವ್ರ ಗಂಡ ಪಾಂಡುರಂಗ ಗಂಡುಗಲಿ. ಓ, ಇವಾಗ ಗೊತ್ತಾಗ್ತಾ ಇದೆ ನಿಮ್ ಮನೆಯಿಂದ ಆಚೆ ಯಾಕೆ ಬಂದಿರೋದು ಅಂತ. ನೋಡಿ, ನೀವ್ ಹೀಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಆಮೇಲೆ ನನಗೆ ಕೆಟ್ಟ ಕೋಪ ಬರುತ್ತೆ ಅಷ್ಟೇ. ಕೋಪ ಬಂದ್ರೆ ಏನೇ ಮಾಡ್ತೀಯಾ? ನೀವ್ ಅನ್ಕೊಂಡಿರೋದನ್ನ ನಿಜ ಮಾಡ್ತೀನಿ. ಏನೇ ಮಾಡ್ತೀಯಾ? ನಾನ್ ಇವ್ರನ್ನ ಲವ್ ಮಾಡ್ತೀನಿ. ಏನ್ ಹೇಳ್ತಾ ಇದೀರಾ ನೀವು? ನಿಜಾನ ಹೇಳ್ತಾ ಇದ್ದೀನಿ. ಇವ್ರು ಸಿಗೋ ಬದಲು ನೀವೇ ಸಿಕ್ಕಿದಿದ್ರೆ ನಿಮ್ ಕಾಲಿಗೆ ಬಿದ್ದು ನಿಮ್ ಕೈಯಾರ ತಾಳಿ ಕಟ್ಟಿಸ್ಕೊಳ್ತಿದ್ದೆ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗಿ. ರೈಲ್ವೆ ಬನ್ನಿಪ್ಪ, ನಿಮ್ ಹೆಂಡತಿನ ಕರ್ಕೊಂಡೋಗಿ. ಯಾಕ್ರೆ ಇಲ್ಲ ಸಲದ್ನೆಲ್ಲ ಹೇಳ್ಬಿಟ್ರೆ? ಅಯ್ಯೋ ಬಂದ್ರೆ ಎಲ್ಲಿಗೆ? ಇದೇ ಖುಷಿಗೆ ತಣ್ಣಗಿರೋ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗೋಣ. ಅದಕ್ಕೆ ಆ ಮೋಹಿನಿನು ನಮ್ಮ ಅಣ್ಣನ್ನು ಆಚೆ ಸುತ್ತಾಡಕ್ ಬಿಟ್ಟಿಲ್ಲ. ನೀವು ಆರಾಮಾಗಿದಿರಲ್ಲ, ಇದು ಸರಿನಾ? ಏನ್ ಹೇಳೋದು ಕತೆನ? ಆ ಕಡೆ ಹೋಗ್ತಾರೆ ಐಸ್ ಕ್ರೀಮ್ ತಿಂತಾರೆ, ಈ ಕಡೆ ಹೋಗ್ತಾರೆ ಎಣ್ಣೆ ಕುಡಿತಾರೆ. ಇವ್ರು ಮಾಡ್ತಿರೋದನ್ನೆಲ್ಲ ನಾವು ಕದ್ದು ಮುಚ್ಚಿ ನೋಡ್ತಾ ಇದೀವಿ ಅಂತ ಗೊತ್ತಿದ್ದು ನಮ್ಮ ಯೋಗ್ತಾಗ ಒಂದು ಬಾಳೆನಾರು ಬಿಸಕದ್ ಬೇಡವೆ? ಅದಕ್ಕೆ ಅಣ್ಣಯ್ಯ ಅವಳನ್ನ ಸಮಾಧಾನ ಮಾಡ್ತಾ ಇಲ್ಲ. ಅಯ್ಯೋ, ಲವ್ ಮಾಡ್ತಿದ್ದಾರೆ. ಅವ್ರಿಬ್ರು ಲವ್ ನೋಡಿ ನಾಚಿಕೆ ಆಗಿ ನಾವು ಓಡ್ ಬಂದ್ಬಿಟ್ವಿ. ನೀವಿಬ್ರು ಹೇಳ್ತಿರೋದು ನಿಜನಾ? ಇಷ್ಟೆಲ್ಲ ಹೇಳಿದ್ಮೇಲೆ ನೀವಿಬ್ರು ಹೇಳ್ತಿರು ನಿಜಾನ ಅಂತ ಕೇಳೋ ಏಕೈಕ ಹೆಣ್ಣು ಅಂದ್ರೆ ನೀವೊಬ್ರೆ. ಇವತ್ತು ಸಿಕ್ಕಿಲ್ಲ ತಾನೆ, ನಾಳೆ ಸಿಗುತ್ತೆ, ಕೊಡಿಸ್ತೀನಿ ಬಿಡಿ. ಹಾಬಿ, ಏನ್ ಹೇಳು? ಕಮ್ ಹಿಯರ್. ರಸ್ತೆಯಲ್ಲಿ ಏನ್ ನಡೀತು? ಯಾವಾಗ್ರೆ ಈ ರಸ್ತೆಲೆಲ್ಲ ಏನ್ ನಡೆಯೋದಕ್ಕೆ ಸಾಧ್ಯ? ಅದರಲ್ಲಿ ಈ ಸುಡ್ಗಾಡು ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬರೀ ಟ್ರಾಫಿಕ್ ಜಾಮಪ್ಪ. ಮನಸ್ಸು ಬಿಚ್ಚಿ ಇಬ್ರಿಗೂ ಮಾತಾಡ್ಕೊಳಕ್ ಆಗಲೇ ಇಲ್ಲ. ಅಲ್ಗೂ ನಾನೇ ಒಂದು ಪಾಯಿಂಟ್ ನೋಡ್ಬಿಟ್ಟು ಧೈರ್ಯ ಮಾಡಿ ಮುಂದೆ ಬಂದು ನಾನು ನಿಮ್ಮನ್ನ ಅಂದೆ. ಅಷ್ಟರಲ್ಲಿ ಯಾವನೊಬ್ಬ ಬಂದ ಕೀ ಅಂತ ಆರ್ ನೋಡ್ದ. ಪಾಪ ಇವ್ರು ಇನ್ನೇನೋ ನನ್ನ ಹತ್ರ ಹೇಳ್ಬೇಕು ಅಂತ ನಾನು ನಿಮ್ಮನ್ನ ಅಂತ ಇನ್ನೇನು ಬಾಯಿ ಬಿಟ್ಟಿದ್ರು ಅಷ್ಟರಲ್ಲಿ ಮತ್ತೊಬ್ಬ ಬಂದ ಪಾಂಪ ಅಂತ ಆರ್ ನೋಡ್ದ. ಏನು ಅಂತ ಮಾತಾಡ್ಕೊಳ್ದ. ನನಗಂತೂ ಸಾಕು ಹೋಗ್ಬಿಡ್ತಾರೆ. ಜಾಜತ್ಗೆ ಅವ್ರು ಸುಳ್ಳು ಹೇಳ್ತಾ ಇದಾರೆ. ನಾವು ಅಲ್ಲೇ ವಾಚ್ ಮಾಡ್ತಾ ಇದ್ವಿ, ಒಂದು ಗಾಡಿನೂ ಬರಲಿಲ್ಲ. ಗಾಡಿ ಹಾಳಾಗೋಗ್ಲಿ, ಸೈಕಲ್ ಬಂದು ಟಿಂಗ್ 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 ಅಂತ ಬೆಲ್ಲು ಹೊಡಿಲಿಲ್ಲ. ಈಗ ನಾನ್ ಕೇಳ್ತಾ ಇರೋದು ನಿಮ್ಮಿಬ್ರ ಮಧ್ಯೆ ಏನ್ ನಡೀತು ಅಂತ. ಅದು ಜಾಜಿ ಪಾಂಡುರಂಗ ಅವರೇ, ನೀವು ಸುಮ್ಮನೆ, ನಾನು ಹೇಳ್ತೀನಿ. ರಸ್ತೆಯಲ್ಲಿ ನಮ್ಮ ಯಜಮಾನ್ರು ಸಿಕ್ಕಿದ್ರು. ನಮ್ಮ ಯಜಮಾನ್ರಿಗಿಂತ ನಿಮ್ ಯಜಮಾನ ಎಷ್ಟೋ ವಾಸಿ. ಕೋಪದಲ್ಲಿ ಪಾಂಡುರಂಗ ಅವ್ರನ್ನ ಲವ್ ಮಾಡ್ತಾ ಇದ್ವಿ ಅಂತ ಹೇಳ್ದೆ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಹೊಟ್ಟೆ ಹೋದ್ರು. ಮೋಹಿನಿ, ಈ ರೀತಿ ಟಾಪ್ ಮಾಡ್ಬಾರ್ದು ಅಂತ ನಿಂಗೆ ಗೊತ್ತಾಗಲ್ವೇನೆ? ನನ್ನ ಕೋಪ ಬಂದ್ರೆ ನಾನು ಹೀಗೆ ಮಾತಾಡೋದು. ಇನ್ನೊಂದ್ಸಲ ಬರ್ಲಿ, ಅವ್ರ ಮುಂದೆನೆ ಪಾಂಡುರಂಗ ಅವ್ರಿಗೆ ಮೂತು ಕೊಟ್ಬಿಡ್ತೀನಿ. ಹೀಗೆ ಮಾಡ್ತಾ ಇದ್ರೆ ಎರಡು ಸಂಸಾರನು ಯಾಕುಟ್ ಹೋಗುತ್ತೆ. ನಾನೇ ಜೀವರಾಜನ್ ಕರೆಸಿ ಬುದ್ಧಿ ಹೇಳ್ತೀನಿ. ಅಂತ ಬಂಡ ನನ್ನ ಮಕ್ಕಳು ಬುದ್ಧಿ ಮಾತಿಗೆ ಎಲ್ರು ಜಗ್ತಾರೆ. ಅವನ ಪಾಡಿಗೆ ಅವನು ಹಾಳಾಗಿ ಅಲ್ಲೇ ಇರ್ಲಿ, ಮೋಹಿನಿ ಅವರು ನಮ್ಮನೇಲೇ ಇರ್ಲಿ. ಏನ್ ಕರ್ಸಿದ್ದು? ಮೋಹಿನಿ ಒಳ್ಳೆ ಹೆಂಡತಿ. ಹಾಗಂತ ಎಲೆಕ್ಷನ್ ನಿಲ್ಸು, ಗೆಲ್ತಾಳ ನೋಡೋಣ. ಒಳ್ಳೆ ಲೇಡಿ ಅಂತ ಹೇಳಿದ್ರೆ ಯಾಕೋ ಈ ರೀತಿ ಟಾಕ್ ಮಾಡ್ತಾ ಇದ್ಯಾ? ಹಾಗಂತ ಯಾರು ಹೇಳಿದ್ದು? ನಿನ್ ಗಂಡನ? ನಾನೇ ಹೇಳ್ತಾ ಇರೋದು. ನೋಡು, ಹೆಂಡತಿ ಜೊತೆ ನೆಟ್ಟಗ್ ಬಾಳೋದನ್ನ ಕಲಿ. ಓ, ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಹೆಂಡತಿ ಜೊತೆ ಹೇಗ್ ಬಾಳ್ಬೇಕು ಅಂತ ನೀನ್ ಹೇಳ್ಕೊಡ್ಬೇಕಾ? ನೋಡು, ನೀನ್ ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಈ ರೀತಿ ಟಾಕ್ ಮಾಡ್ತಾ ಇದ್ಯಾ. ಅದು ಮುಗ್ದೋದ್ ಕತೆ. ಇದು ಅಷ್ಟೇ ಮುಗಿದು ಹೋಗ್ತದೆ. ಅವಳು ಯಾವಾಗ ನನ್ನ ಮನೆ ಬಿಟ್ಟು ಬಂದು ಇಲ್ಲಿ ಸೆಟ್ಲ್ ಆದ್ಲೋ ಎಲ್ಲ ಮುಗಿದೋಯ್ತು. ಹಾಗಾಗಲ್ಲ ಜೀವರಾಜ್, ಸಂಸಾರ ಅಂದ್ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಓ, ಹಾಗಂತ ಅವಳು ಬೇರೆಯವ್ರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡೋದು ಸರಿನಾ? ನೋಡ್ ಜಾಜಿ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಮೊದ್ಲಿಂದನೂ ನಿನ್ ಕಂಡ ನಂಗೆ ತುಂಬಾ ಇಷ್ಟ. ನನ್ನ ಹೆಂಡತಿಗೆ ಪಾಂಡುರಂಗ ಅಂದ್ರೆ ಇಷ್ಟ. ಅದಕ್ಕೆ ಏನ್ ಮಾಡ್ಬೇಕು? ಎರಡೂ ಫ್ಯಾಮಿಲಿ ಡಿವೋರ್ಸ್ ತಗೋಣ. ನನ್ನ ಹೆಂಡತಿ ಪಾಂಡುರಂಗನ ಮದುವೆ ಮಾಡ್ಕೊಳ್ಳಿ, ನೀನ್ ನನ್ನ ಮದುವೆ ಮಾಡ್ಕೋ. ಏನಪ್ಪ, ನಮ್ಮ ವಂಶದಲ್ಲಿ ಇದುವರೆಗೂ ಡೈವರ್ಸ್ ಅನ್ನೋ ವಿಚಾರನೆ ಬಂದಿಲ್ಲ. ಹೆಂಡತಿ ಸರಿ ಹೋಗ್ಲಿಲ್ಲ ಅಂದ್ರೆ ಇನ್ನೊಬ್ಬರನ್ನ ತಂದು ಕಟ್ತೀವಿ. ಅದಕ್ಕೋಸ್ಕರ ಹೆಂಡತಿನ ಬಿಟ್ಟಿರೋ ವಿಷಯ ಇದುವರೆಗೂ ಇಲ್ಲವೇ ಇಲ್ಲ. ಹಾಗಾದ್ರೆ ಇನ್ನೊಂದು ಕಟ್ಕೊಳ್ಳೋ ಅವಕಾಶ ಇದೆ ತಾನೆ? ಒಂದೇನು 5 ಕಟ್ಕೋಬಹುದು. ಹಾಗಾದ್ರೆ ನನ್ನ ಹೆಂಡತಿ ನಿಮ್ಮ ಮಗನ್ನೇ ಕಟ್ಕೊಳ್ಳಿ. ಕಟ್ಕೊಳ್ಳೋದು ಅಂದ್ರೆ ಕಂಡವ್ಳ ಹೆಂಡತಿನ ಕಟ್ಕೊಳ್ಳೋದಲ್ಲಪ್ಪ, ಮದುವೆ ಆಗದೇ ಇರೋ ಹುಡುಗಿನ ಕಟ್ಕೊಳ್ಳೋದು. ಅದೇನ್ ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ನನ್ನ ಹೆಂಡತಿ ನಿಮ್ ಮಗನ್ನೇ ಮದುವೆ ಮಾಡ್ಕೊಳ್ಳಿ. ನನಗೆ ಅವಳು ಬೇಕಾಗಿಲ್ಲ. ಮದುವೆ ದಿನ ಹೇಳ್ ಕಳಿಸಿ, ಬರ್ತೀನಿ. 4 ಅಕ್ಷತೆ ಕಾಳು ಹಾಕಿ ಕೈ ತೊಳ್ಕೊಳ್ತೀನಿ ಅಷ್ಟೇ. ಏನಮ್ಮ, ನೆಮ್ಮದಿಯಾಗಿದ್ದ ಮನೆಯಲ್ಲಿ ಅವಳು ಯಾವಳ ಮೋಹಿನಿ ಅವಳನ್ನ ಕಳ್ಕೊಂಡು ಬಂದು ಇಲ್ಲದೆಲ್ಲ ಕಲಲೆ ಮಾಡ್ತಾ ಇದೆಯಲ್ಲ, ಇದು ಸರಿನಾ? ಅತ್ತೆ, ಈ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ನೀವು ಸುಮ್ಮನೆ ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ನಮ್ಮ ವಂಶನ ನೋಡಿ ಯಾರಾದ್ರೂ ಆಡ್ಕೊಂಡ್ರೆ ನಾನಂತೂ ಸುಮ್ಮನಿರಲ್ಲ. ಹುಷಾರ್. ವಾಟ್ ಮೈ ಡಿಯರ್ ಗುಬ್ಬೆ? ಅಭಿ, ಮೋಹಿನಿ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗಿ, ಆದ್ರೆ ಸ್ವಲ್ಪ ಶಾರ್ಟ್ ಟೆಂಪರ್ ಅಷ್ಟೇ. ಪರವಾಗಿಲ್ಲ ಬಿಡ್ರಿ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಅಭಿ, ಡೋಂಟ್ ಟಾಕ್ ರಬೀಶ್. ನಿಮ್ ಈ ಹುಡುಗಾಟದಿಂದನೇ 2 ಸಂಸಾರಗಳು ಹಾಳಾಗಿ ಹೋಗ್ತದೆ. ನೋಡಿ, ನೀವ್ ಏನ್ ಮಾಡ್ತಿರೋ ಎತ್ತು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಮೋಹಿನಿ ಅವಳ ಗಂಡ ಮನೆಗೆ ವಾಪಸ್ ಹೋಗ್ಬೇಕು. ಅವಳು ಹೋಗ್ಲಿಲ್ಲ, ನಾನು ಈ ಮನೆ ಬಿಟ್ಟು ಹೋಗ್ತೀನಿ.
ನೀನ್ ಸ್ವಲ್ಪ ತಪ್ಪಾಗಿ ನಿಂತ್ಕೊಳ್ಳೆ. ಅದು ನಮ್ಮಿಬ್ಬರ ಮಧ್ಯೆ ಏನೋ ಒಂದು ಒಪ್ಪಂದ ಆಗಿದೆ. ಅದೇನು ಎಲ್ಲ ನಿನ್ ಮುಂದೆ ಬೈದು ಬಿಡಿಸಿ ಹೇಳ್ಬಿಡ್ತೀನಿ. ಹೋಗಲೇ ಆಗತ್ತಲ್ಲ ಅವಾಗ ನಿನಗೆ ಗೊತ್ತಾಗತ್ತೆ. ಬಾಯ್ ಬಡ್ಕೊಳ್ಳಿವಿ ಅಂತೆ. ಅದು ಒಂದು 3 ದಿನ ಕಂಡ್ರೆ ಬರೀ ಮೂರೇ ದಿನ ಟೈಮ್ ಕೊಡಿ. ಅವ್ರಿಬ್ರನ್ನ ನಾನು ಒಂದು ಮಾಡ್ಬಿಡ್ತೀನಿ. ಲೇ ಏನ್ ಮಾಡ್ಬೋದ್ರ ಈಗ? ಸುಮ್ನೆ ಐಡಿಯಾ ಕೇಳಿದ್ರೆ ಕೊಟ್ಬಿಡಕ್ಕಾಗುತ್ತಾ? ಮಸಾಲೆ ದೋಸೆಗೆ 200 ರೂಪಾಯಿ ಕೈ ಲೀಟ್ರ್ ಐಡಿಯಾಗಳು ಚೆನ್ನಾಗಿ ಅಷ್ಟು ಬರ್ತಾರೆ. ನಿಮ್ಮ ಮನೆ ಐಡಿಯಾನ ತಾನಾಗಿ ನಾನು ತಗೊಂಡ್ಬಿಟ್ರೆ ನಾನು ಆದಷ್ಟು ಬೇಗ ಜೈಲ್ ಸೇರ್ಕೊಬೇಕಾಗತ್ತೆ. ಈ ಐಡಿಯಾ ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ. ಹೆಂಗೆ ನೋಡಮ್ಮ ಮೋಹಿನಿ, ನಿನ್ನ ಸಂಸಾರ ನೆಟ್ಟಗೆ ಮಾಡಬೇಕು ಅಂತ ಮನೆ ಮಂದಿ ಎಲ್ಲ ಸೇರ್ಕೊಂಡು ಒಂದು ಹೊಸ ನಾಟಕ ಮಾಡ್ತಾ ಇದೀವಿ. ಆ ನಾಟಕದ ಪ್ರಕಾರ ನಿನ್ನ ಪಾತ್ರ ಏನು ಅಂದ್ರೆ, ನೀನೀಗ ಕೊನೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ಯಾ. ಯಥೇಚ್ಛವಾಗಿ ನಿದ್ದೆ ಮಾತ್ರೆಗಳನ್ನ ಸೇವಿಸ್ಬಿಟ್ಟಿದ್ಯಾ. ಹಂಗಾಗಿ ನೀನು ಕೋಮಕ್ಕೆ ಹೋಗ್ಬಿಟ್ಟಿದ್ಯಾ. ನಾನೇನಿಲ್ಲ ಅಜ್ಜಿ ಕತೆನ ಹೇಳ್ತಾ ಇದ್ದೀನಿ. ನೀನು ಅಂತಿದ್ಯಲ್ಲ, ಹೋಗ್ಬೇಕಂದ್ರೆ ಹೋಗೋ. ಕೋಮಾಗೆ ಅಂದ್ರೆ ಹೇಗ್ ಹೋಗೋದು? ಜಾಜಿ ಸಂಬಂಧಿ ಇವ್ರೆ, ನೀವು ಸ್ವಲ್ಪ ಕಣ್ಣು ಮುಚ್ಕೊಡ್ರಿ. ಕಣ್ಬಿಡಿ. ಏನ್ ಮಾಡಿದ್ರಿ? ಒಂದೇ ಒಂದು ಫ್ಲೈಯಿಂಗು, ಬಾಡಿ ಲ್ಯಾಂಡಿಂಗು. ನಾನ್ ರೆಡಿ. ನೀನು ನಾನು ನಿಮ್ ಚಂಪಾ ಚಮೇಲಿ. ಲೇ ಚಂಪ ಚಮೇಲೆ, ಗುರ್ತು ಸಿಗದೆ ಇರೋಷ್ಟು ಬದಲಾಗ್ಬಿಟ್ಟಿದೆಯಲ್ಲ ನೀನು. ಅಭಿನಯ ಅನ್ನೋದು ಸ್ವಾಭಾವಿಕವಾಗಿ ಬರ್ಬೇಕಲ್ಲ, ಅದಕ್ಕೆ ಕೈ ಕೊಡಿ, ನಾಡಿ ನೋಡ್ತೀನಿ. ಲೇ ನಿನ್ನ ಈ ಆಟ ಏನಿದ್ರು ಪೇಷಂಟ್ ಜೊತೆಲಿ ಇಟ್ಕೋ, ನನ್ನ ಜೊತೆಗೆ ಇಟ್ಕೋಬೇಡ. ನೋಡಿ ಶಿಶುಪಾಲ್ ಸಾಹೇಬ್ರಿಗೂ ಹೇಳಿದೀನಿ, ಅವರು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಾಗ ನಾಟಕ ಶುರು ಮಾಡ್ಕೋಬೇಕು. ಆದಷ್ಟು ನಿಮ್ಮ ಅಭಿನಯಗಳು ಸಹಜವಾಗಿರಲಿ, ಯಾರು ಓವರ್ ಆಕ್ಟಿಂಗ್ ಮಾಡಬೇಡಿ. असल फिसल का खमजा छड़ गए मेहनत पड़ा सो मुर्गी अंडा खाए सके रे ಹಂಗ ನೀರಿಲ್ಲಲ್ಲ ಬಾರು ಶಿಶುಪಾಲ, ಬಾರ ए ड्यूटी ಮೇಲೆ ಇರಬೇಕಾದ್ರೆ ರೆಸ್ಟ್ ಕರಿ ಬೇಡ. ಆಯ್ತು ಬಿಡು, ಏನು ಬಂದಿದ್ದು? ಎಲ್ಲಿ ಅಣ್ಣ? ಹಣ ಇನ್ನೂ ಆಗಿಲ್ಲ. ಪೇಷಂಟ್ ಹೇಗಿದ್ದಾರೆ? ನಿದ್ದೆ ಮಾತ್ರೆ ತಗೊಂಡು ಕೋಮಾಗ ಹೋಗಿದ್ದಾರೆ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನು 24 ಗಂಟೆ ಏನೂ ಹೇಳಕ್ಕಾಗಲ್ಲ. ಇವನೇ ಸಾರಿ ಉಳ್ಗಂಡ. ಅವಳು ಗಂಡ? ಹೌದು ಸರ್. ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿ ಸರ್. 3 ವರ್ಷ ಆಯ್ತು ಸರ್. 3 ವರ್ಷ, ಇನ್ನು 7 ವರ್ಷ ಆಗಿಲ್ಲ ಅಂತ ಹೇಳಿ ಸರ್. ಎಲ್ಲ ನೀನೇ ಕೇಳ್ತಿರ್ಬೇಕಾದ್ರೆ ನಾನು ಹೇಳೋದೇನಿದ್ಯೋ? ಯಾವ್ದಾನ ಕೇಸ್ ಒಳಗಡೆ ಹಾಕಿದೆ 14 ವರ್ಷ ಜೈಲು ಅಂತ ಹೇಳಿ ಸರ್ ನಿಮ್ಗೆ. ಅದು ಏನಾಗಿದೆ ಗೊತ್ತೇನ ಶಿಶುಪಾಲ, ಗಂಡ ಹೆಂಡತಿ ಮಧ್ಯೆ ಸಿಕ್ಕಾಪಟ್ಟೆ ಜಗಳ. ಗಂಡ ಸರಿ ಇಲ್ಲ ಅಂತ ಹೆಂಡತಿ ಸರಿ ಇಲ್ಲ ಅಂತ ಗಂಡ. ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಇವರಿಬ್ರಿಗೂ ರಾಜಿ ಮಾಡಿಸ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ವಿ, ಆದ್ರೆ ಆಗ್ಲಿಲ್ಲ. ಅದಕ್ಕೆ ಅವಳು ಡೆತ್ ನೋಟ್ ಬರ್ದಿಟ್ಟು ಈ ಮುದ್ದೆ ಮಾತ್ರಗಳನ್ನ ಪೆಪ್ಪರ್ ಮಾಡಿ ತಿಂದು ಕೋಮಕ್ಕೆ ಹೋಗ್ಬಿಟ್ಲ ಕಣ. ಎಲ್ಲಿದೆ ಡೆತ್ ನೋಟ? ಸಾಮಾನ್ಯವಾಗಿ ಎಲ್ಲ ಡೆತ್ ನೋಟ್ಗಳು ದಿಮ್ ಕೆಳಗೆ ಇರ್ತಾವಪ್ಪ, ನೋಡ್ರಿ ಒಂದ್ಸಲ. ಸರ್ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಸುಮ್ಮನೆ ನನ್ನ ಹೆಸರು ಈಚೆ ಬರ್ತಾ ಇದೆ. ಇದನ್ನ ಹೆಂಡತಿ ತಾನೆ ಸಿಗ್ನೇಚರ್? ಹೌದು ಸರ್. ಏನ್ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದೆ ಅಂತ ನಿದ್ದೆ ಮಾತ್ರ ತಗೊಂಡಿದ್ದಾರೆ. ಇದ್ರ ಮೇಲೆ ಕೇಸ್ ಫೈಲ್ ಮಾಡಿದ್ರೆ 14 ವರ್ಷ ಕಂಬಿ ಎಣಿಸ್ಬೇಕಾಗತ್ತೆ. ಮೋಹಿನಿ ಅವರೇ, ನಾನು ಕೋಮಾದಲ್ಲಿದ್ದೀನಿ. ನಿಮ್ ಗಂಡ ಓಡೋದ ಎದ್ದು ಕೂತ್ಕೊಳ್ರೆ. ಪಾಂಡುರಂಗ, ಮೊದಲನೇ ಸ್ಟೆಪ್ ಸಕ್ಸಸ್. ಇನ್ನೊಂದೆರಡು ಸ್ಟೆಪ್ ಹೀಗಾಯ್ತು ಅಂದ್ರೆ ಇವ್ರ ಗಂಡಂಗೆ ನೆಟ್ ಬುದ್ಧಿ ಬರುತ್ತೆ. ಲೇ ಚಂಪ ಚಮೇಲಿ, ಏನ್ ಮಾಡ್ತಾ ಇದೀಯ? ಕೂತು ಬೇಜಾರಾಯ್ತು, ತೂಕಡಿಸ್ತಾ ಇದ್ದೀನಿ. ಇವಳು ಯಜಮಾನಪ್ಪ ಬರ್ತಾ ಇದ್ದಾನೆ, ಚೆಕ್ ಮಾಡೆ. ಕೈ ಕೊಡಿ. ನಂದಲ್ಲ ಕಣೆ, ಅವಳು ಕೈ ಹಿಡ್ಕೊಂಡು ಚೆಕ್ ಮಾಡು. ನಮ್ಮ ಕೈ ನಾನೇ ತಪ್ಪಿಸ್ಕೊಂಡು ಹೋಗ್ತೀಯಾ? ನೀನ್ ವರದಕ್ಷಿಣೆ ದುಡ್ಡು 10 ಲಕ್ಷ ರೂಪಾಯಿ ತಗೊಂಡಿದ್ಯಾ ಅಂತ ಡೆತ್ ನೋಟಲ್ಲಿ ಬರ್ದಿದ್ದಾರೆ. ಅಯ್ಯೋ ನಿಜವಾಗ್ಲೂ ಇಲ್ಲ ಸರ್, ಬೇಕಿದ್ರೆ ಅವಳೇ ಕೇಳಿ. ಅಮ್ಮ ಮೋಹಿನಿ, ನಿನ್ನ ಗಂಡಂಗೆ ವರದಕ್ಷಿಣೆ ದುಡ್ಡು 10 ಲಕ್ಷ ರೂಪಾಯಿ ಕೊಟ್ಟಿದ್ಯೇನಮ್ಮ? ಇನ್ಸ್ಪೆಕ್ಟ್ರೆ, ಜ್ಞಾನ ಇಲ್ಲದೆ ಕೋಮದಲ್ಲಿ ಮಲ್ಗಿರೋರ್ನ ಎನ್ಕ್ವೈರಿ ಮಾಡ್ತಿದ್ರಲ್ಲ, ನಿಮ್ಗೇನಾದ್ರು ಜ್ಞಾನ ಇದೆಯಾ? ಎನ್ಕ್ವೈರಿ ವಿಷಯ ಬಂದಾಗ ನಮ್ ಸಾಹೇಬ್ರು ಏನಾದ್ರೂ ಬಿಡಲ್ಲ, ಎಫ್ಸಿ ಎನ್ಕ್ವೈರಿ ಮಾಡೋದೇ. ನೀನ್ ಈ ಕೇಸಿಂದ ಬಚಾವ್ ಆಗ್ಬೇಕು ಅಂದ್ರೆ ತಗೊಂಡಿರೋ 10 ಲಕ್ಷ ರೂಪಾಯಿ ವಾಪಸ್ ತಂದು ಕೊಡ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ. ಗೊತ್ತು ಸರ್. 10 ಲಕ್ಷ ತಾನೆ, ಸರಿ ಬಿಡಿ ಸರ್, ಏನೋ ಅಡ್ಜಸ್ಟ್ ಮಾಡಿ ತಂದು ಕೊಡ್ತೀನಿ. ಬರಲ್ಲ ಸರ್. ಪಾಂಡುರಂಗ, ಸೆಕೆಂಡ್ ಸ್ಟೆಪ್ ಸಕ್ಸಸ್. ಇನ್ನೊಂದು ಸ್ಟೆಪ್ ಆಯ್ತು ಅಂದ್ರೆ ನನ್ನ ಸಂಸಾರ ನೆಟ್ಕಾಗ್ಬಿಡುತ್ತ. ಸರ್, ನಾನು ವರದಕ್ಷಿಣೆ ತಗೊಂಡಿಲ್ಲ, ಆದ್ರೂ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಇದಕ್ಕೋಸ್ಕರ ನನ್ನ ಹೆಂಡತಿನ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಸರ್. ನಾನು ಸಂಪೂರ್ಣ ಬದಲಾಗಿದ್ದೀನಿ. ಹೆಂಡತಿ ಇಲ್ಲದ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ನನಗೆ ಇವಾಗ ಅರ್ಥ ಆಗಿದೆ. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನನ್ನ ಹೆಂಡತಿನ ಕಾಪಾಡ್ಕೊಡಿ ಡಾಕ್ಟ್ರೆ. ಡಾಕ್ಟ್ರೆ, ಪೇಷಂಟ್ ಕಂಡೀಷನ್ ಹೇಗಿದೆ? ಆಗ್ಲೇನೆ ಇಂಜೆಕ್ಷನ್ ಕೊಟ್ಟಿದೆ, ಇನ್ನೇನ್ ಜ್ಞಾನ ಬರ್ಬೋದು. ಮೋಹಿನಿ, ನಾನು ವರದಕ್ಷಿಣೆ ತಗೊಳ್ತಾ ಇದ್ರು ವರದಕ್ಷಿಣೆ ತಗೊಂಡಿದ್ದೀನಿ ಅಂತ ಸುಳ್ಳು ಹೇಳ್ದೆ ತಾನೆ? ತಗೋ 10 ಲಕ್ಷ ರೂಪಾಯಿನ. ನಾನು ಯಾವ ವರದಕ್ಷಿಣೆ ಕೊಟ್ಟಿಲ್ಲ. ಜ್ಞಾನ ಇಲ್ದಿದ್ದಾಗ ಏನೇನೋ ನಡೆದಿರ್ಬೇಕು. ಈ ದುಡ್ಡನ್ನ ಎಲ್ಲಿಂದ ತಂದ್ರಿ? ಅದು ಸೇಟು ಹತ್ರ 5% ಬಡ್ಡಿಗೆ ತಂದಿರೋದು. ಇದನ್ನ ವಾಪಸ್ ಕೊಟ್ಬಿಡಿ. ಕೋಪ ಮಾಡ್ಕೊಂಡ್ರೆ ಏನೇನಾಗುತ್ತೆ ಅಂತ ನಮ್ಗೆಲ್ಲ ಗೊತ್ತಾಗಿದೆ. ಇನ್ ಮುಂದೆ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ, ಸಂಪೂರ್ಣವಾಗಿ
ನಗ್ನಗ್ತಾ ಜೀವನ ಮಾಡೋಣ ನಡೀರಿ ಹೋಗೋಣ. ಕೂತ್ಕೊಳ್ಳಿ ಮತ್ತೆ ಏನಾದ್ರು ಜಗಳ ಮಾಡ್ಕೊಂಡು ಬೇರೆ ಬೇರೆ ಆದ್ರೆ ಗೊತ್ತಲ್ಲ, ಬರಪ್ಪನ ಅಗ್ರಹಾರ, ಅಲ್ಲಿ ಜಾಗ ಇಲ್ಲ ಅಂದ್ರೆ ಬಳ್ಳಾರಿ ಜೈಲು, ಅಲ್ಲಿ ಜಾಗ ಇಲ್ಲ ಅಂದ್ರೆ ಡೈರೆಕ್ಟ್ ಕಲ್ಲು. ಆಯ್ತು ಸರ್ ಕಲ್ಲು ತಾಗಿರತ್ತ ಚಾಚಿ ಸಂಬಂಧಿನಿ ಅವರು ಅವ್ರಿಬ್ರನ್ನ ಒಂದು ಮಾಡ್ಬಿಟ್ರೆ ನಮ್ಮ ಸಂಸಾರ ನೆಟ್ಟಗಾಗತ್ತೆ ಅಂತ ಹೇಳ್ತಿರಲ್ವಾ? ಬನ್ರಿ ಊಟಿಗೆ ಹೋಗಿ ಬಂದ್ಬಿಡೋಣ. ಅವರಿಬ್ರು ಸಂಸಾರ ನೆಟ್ಟಗಾಗ್ಲಿ ಅಂತ ನಾನು ನಿಮ್ಮ ಹತ್ರ ಹಾಗೆ ಹೇಳಿದ್ದೆ ಅಷ್ಟೇ. ಇದ್ದ ನನಗಾಗಲ್ಲ ಅನ್ನೋದು ನೋಡಿ ಜಾತಿ ಸಂಬಂಧಿನಿ ಅವ್ರೆ, ಈ ತರದ ವಿಷಯದಲ್ಲಿ ಏನಾದ್ರು ಹುಡುಗಾಟ ಆಡಿದ್ರೆ ನಾನು ಬೇರೆಯವ್ರ ತರ ನಿದ್ರೆ ಮಾತ್ರಗಳನ್ನು ತಿಂದ್ಬಿಟ್ಟು ಕೋಮಾಗ ಹೋಗೋ ನಾಟಕ ಮಾಡಲ್ಲ, ವಿಷ ಕುಡಿದ್ಬಿಟ್ಟು ಡೈರೆಕ್ಟ್ ಆಗಿ ಮೇಲೆ ಕೊಂಡೋಗ್ತೀನಿ. ನೋಡಿಮ್ಮ, ಇನ್ಮೇಲಾದ್ರೂ ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿರಿ. ಇವನ್ ಅಪ್ಪಿ ತಪ್ಪಿ ವಿಷ ತಗೊಳಕ್ ಪ್ರಯತ್ನ ಪಟ್ರು ನಿಮ್ಮಿಬ್ಬರನ್ನು ಅರೆಸ್ಟ್ ಮಾಡ್ತೀನಿ.